ಈ ಟ್ರ್ಯಾಕ್ಟರ್ ರಿಲೀಸ್ ಆದ ಕೇವಲ 5 ವರ್ಷಗಳಲ್ಲಿ 50,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಸೇಲ್ ಆಗಿದೆ ಅಂದ್ರೆ ನಂಬ್ತೀರಾ? ವೆಲ್ಕಮ್ ಟು ಮೆಸ್ಸಿ ಅವರ ಡೈನಾ ಮಹೋತ್ಸವ. ಮೆಸ್ಸಿ ಟ್ರ್ಯಾಕ್ಟರ್ಸ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿರೋದಿಲ್ಲ ಹೇಳಿ. ಪ್ರತಿಯೊಬ್ಬ ರೈತರಿಗೂ ಕೂಡ ಮೆಸ್ಸಿ ಟ್ರ್ಯಾಕ್ಟರ್ಸ್ ಬಗ್ಗೆ ಗೊತ್ತೇ ಇರುತ್ತೆ. ಇವರದು ಇವತ್ತೊಂದು ಈವೆಂಟ್ ಇತ್ತು. ಅದೇನಪ್ಪಾ ಅಂದ್ರೆ ಡೈನಾ ಸೀರೀಸ್ ಅನ್ನ ಲಾಂಚ್ ಮಾಡಿ 5 ವರ್ಷಗಳಲ್ಲೇ 50,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನ ಸೇಲ್ ಮಾಡಿದ್ದಾರೆ. ಅಂತದ್ದೇನಪ್ಪ ಇದೆ ಈ ಡೈನಾ ಸೀರೀಸ್ ಅಲ್ಲಿ ಅಂದ್ರೆ ಆಲ್ ರೌಂಡರ್ ಅಂತ ಇದನ್ನ ಕರಿಬಹುದು. ಯಾಕಪ್ಪ ಅಂದ್ರೆ ನಿಮ್ಗೆ 1 ವರ್ಷಕ್ಕೆ ಬರೋಬ್ಬರಿ 1 ಲಕ್ಷದಷ್ಟು ಡೀಸೆಲ್ ಅನ್ನ ಉಳಿಸುತ್ತೆ, ಮತ್ತೆ ತುಂಬಾ ಕಂಫರ್ಟ್ ಕೂಡ ಇರುತ್ತೆ. ಅದಾದ ನಂತರ ಕಾರ್ ತರ ಸ್ಮಾರ್ಟ್ ಕೀ ಕೂಡ ಇವತ್ತಿನ ಹೊಸ ಸೀರೀಸ್ ಅಲ್ಲಿ ಕೂಡ ಬರ್ತಿದೆ. ಸೊ ಇವತ್ತು ಈವೆಂಟ್ ಅಲ್ಲಿ ರೈತರಿಗೆ ಎಲ್ಲ ಟ್ರ್ಯಾಕ್ಟರ್ಗಳ ಬಗ್ಗೆ ಅವರು ಮಾಹಿತಿಯನ್ನ ತಿಳಿಸ್ಕೊಟ್ರು. ರೈತರಿಗೆ ಇರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಕಂಪನಿಯವರು ಉತ್ತರವನ್ನ ಕೊಟ್ರು. ಮತ್ತೆ ರೈತರು ಕೂಡ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ತಿದ್ರು. ಮೆಸ್ಸಿ ಟ್ರ್ಯಾಕ್ಟರ್ ತಗೊಂಡ್ಮೇಲೆ ಎಷ್ಟು ಇಂಪ್ರೂವ್ ಆಗಿದೆ ಅಂತ. ಅದಾದ ನಂತರ ಎಲ್ಲ ರೈತರು ಮತ್ತೆ ಕಂಪನಿಯವರು ಸೇರ್ಕೊಂಡು ಕೇಕ್ ಅನ್ನ ಕಟ್ ಮಾಡಿ ಒಂದು ಹೊಸ ಸೀರೀಸ್ ಅನ್ನ ಲಾಂಚ್ ಮಾಡಿದ್ರು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಟ್ರ್ಯಾಕ್ಟರ್ ಅಲ್ಲೇ ನಮ್ಮ ತ್ರಿವರ್ಣ ಧ್ವಜವನ್ನು ಆರಿಸಿದ್ರು. ತುಂಬಾ ಅಂದ್ರೆ ತುಂಬಾ ನೋಡೋದಕ್ಕೆ ಚೆನ್ನಾಗಿತ್ತು. ಅದಾದ ನಂತರ ಮೆಸ್ಸಿ ಅವರ ಡೈನಾ ಸೀರೀಸ್ ನ ಹೊಸ ಸ್ಮಾರ್ಟ್ ಟ್ರ್ಯಾಕ್ಟರ್ ಅನ್ನ ನಾನು ಕೂಡ ಟ್ರೈ ಮಾಡಿದೆ. ಇದು ಜೆನ್ಜಿಗೆ ಮಾಡಿಸಿರುವಂತ ಟ್ರ್ಯಾಕ್ಟರ್ ಅಂತ ಹೇಳ್ಬೋದು. ಇದರಲ್ಲಿ ಸ್ಮಾರ್ಟ್ ಕೀ ಬರುತ್ತೆ, ಮತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತೆ ಕುತ್ಕೊಳ್ಳೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಡೀಸೆಲ್ ನ ಕೂಡ ತುಂಬಾ ಅಂದ್ರೆ ತುಂಬಾ ಸೇವ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಕೇವಲ 5 ವರ್ಷಗಳಲ್ಲಿ ಅವರು ಯಾಕೆ 50,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಸೇಲ್ ಮಾಡಿದ್ದಾರೆ ಅಂತ ನನಗೂ ಕೂಡ ಅರ್ಥ ಆಯಿತು. ಸೊ ನೀವು ಏನಾದರೂ ವ್ಯವಸಾಯಕ್ಕೆ ಒಂದು ಆಲ್ ರೌಂಡರ್ ಟ್ರ್ಯಾಕ್ಟರ್ ಅನ್ನು ನೋಡಬೇಕು ಅಂದ್ರೆ ಮಿಸ್ ಮಾಡದೆ ಮೆಸ್ಸಿ ಅವರ ಡೈನಾ ಸೀರೀಸ್ ಅನ್ನ ಒಂದ್ಸಲ ಟ್ರೈ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ 100% ತಗೊಳ್ತೀರಾ. ಯಾಕಂದ್ರೆ ಇವರ ಟ್ರ್ಯಾಕ್ಟರ್ ಅಲ್ಲಿ ಅಷ್ಟು ಟೆಕ್ನಾಲಜಿ ಇದೆ. ಸೊ ಈ ವಿಡಿಯೋನ ಟ್ರ್ಯಾಕ್ಟರ್ ತಗೋಬೇಕಂತಿರೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.